ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಎಸ್ಡಬ್ಲ್ಯೂ ಜಿಂದಾಲ್ನಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಳ್ಳಲಾಗಿದೆಯಂತೆ. 2018ರಿಂದ ಇಲ್ಲಿಯವರೆಗೆ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಜಿಂದಾಲ್ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಬಳಿಯ ಜೆಎಸ್ಡಬ್ಲ್ಯೂ ಏನಿದೆ ಇದು ತಾನು ನೀಡಬೇಕಾಗಿರುವಂತ ತೆರಿಗೆಯನ್ನ ನೀಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಸ್ತಿ ಮತ್ತು ಅಭಿವೃದ್ಧಿ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿದೆ ಜಿಂದಾಲ್. 20 ಕೋಟಿಗೂ ಅಧಿಕ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ತೋರಣಗಲ್ಲು ವಡ್ಡು ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿಯ ಹಣ ಇದು ನೀಡಬೇಕಾಗಿರುವಂತಹ ಹಣವನ್ನ ನೀಡದೆ ಇಷ್ಟು ವರ್ಷಗಳ ಅಂದ್ರೆ 2018ರಿಂದ ಇಲ್ಲಿಯವರೆಗೂ ಕೂಡ ತೆರಿಗೆಯನ್ನ ಬಾಕಿ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ 20 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ನೀಡಬೇಕು, ತೆರಿಗೆಯನ್ನ ನೀಡಬೇಕು ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಈಗ ಜಿಂದಾಲ್ನಿಂದ ತೆರಿಗೆ ವಸೂಲಿ ಮಾಡುವುದಕ್ಕೆ ಸ್ಥಳೀಯ ಆಡಳಿತ ಸರ್ಕಸ್ ಮಾಡ್ತಾ ಇದೆ. ತೋರಣಗಲ್ಲು ವಡ್ಡು ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿಗೆ ನೀಡಬೇಕಾದ ತೆರಿಗೆ ಬಾಕಿ ಇರುವ ಕಾರಣ ಈ ತೆರಿಗೆಯನ್ನ ವಸೂಲಿ ಮಾಡೋದಕ್ಕೆ ಸ್ಥಳೀಯ ಆಡಳಿತ ಈಗ ಸರ್ಕಸ್ ಮಾಡ್ತಾ ಇರುವಂತದ್ದು. ತೆರಿಗೆ ಬಾಕಿ ನೀಡದೆ ಗಪ್ಚುಪ್ ಕುಳಿತಿರುವಂತಹ ಜಿಂದಾಲ್ ಆಡಳಿತ ಮಂಡಳಿ ದೇಶದ 2ನೇ ಅತಿ ದೊಡ್ಡ ಖಾಸಗಿ ವಲಯದ ಉಕ್ಕು ಕಂಪನಿ ಏನಿದೆ ಇದರಿಂದಾಗಿ ಇಂಥದೊಂದು ಕೆಲಸ ಆಗಿರುವಂತದ್ದು. ಹಾಗಾಗಿ ಇದರ ವಸೂಲಿಗಾಗಿ ಸ್ಥಳೀಯ ಆಡಳಿತ ಸರ್ಕಸ್ ಮಾಡ್ತಾ ಇದೆ. ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಈ ಮೇಲಧಿಕಾರಿಗಳು ಚಿಕ್ಕವ್ರ ಮೇಲೆ ದಂಡಯಾತ್ರೆ ಮಾಡ್ತಾರೆ, ದೊಡ್ಡವ್ರ ತಂಟೆಗೆ ಹೋಗಲ್ಲ. ನೀವು ನೋಡಿರ್ಬೋದು, ಅದೇ ಆಗ್ತಿದೆ. ಅದು ಅನ್ಯಾಯ. ನಾವು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ದೊಡ್ಡವ್ರ ಮೇಲೆ ಏನೋ ಒಬ್ಬನೇ ಯಾವುದೋ ಸಣ್ಣ ಒಂದು ಬಂಡಿಯಲ್ಲಿ ಏನೋ ಮರಳು ತೊಗೊಂಬರ್ತಿದ್ರೆ ಅವ್ರನ್ನೆಲ್ಲ ಕೇಸ್ ಹಾಕಿ ಸೀಸ್ ಮಾಡ್ತಾರೆ. ಇವರು ಡ್ಯೂಟಿ ದೊಡ್ಡವ್ರನ್ನೆಲ್ಲ ಬಿಡ್ತಾರೆ. ಅದೇ ರೀತಿಯಲ್ಲಿ ಚಿಕ್ಕ ಏನೇನ ಒಂದು ಅಂಗಡಿಗೆ ಒಬ್ಬನ ಲೈಟ್ ಹಾಕ್ಕೊಂಡು ಕರೆಂಟ್ ಕನೆಕ್ಷನ್ ಡೈರೆಕ್ಟಾಗಿ ತೊಗೊಂಡ್ರೆ ಆ ಕರೆಂಟನ್ನು ಕಟ್ ಮಾಡ್ತಾರೆ. ಇಂಥ ದೊಡ್ಡ ಇಂಡಸ್ಟ್ರಿ ಒಬ್ಬರು ಇಷ್ಟು ಕಟ್ಟಿಲ್ಲ ಅಂದರೆ ಇವ್ರು ಯಾರು ಮಾಡ್ತಾ ಇಲ್ಲ ಅಂತಂದರೆ ಇವ್ರ ದಬ್ಬಾಳಿಕೆ ಚಿಕ್ಕವ್ರ ಮೇಲೆ ಒಂದೇ ಇರುತ್ತೆ, ದೊಡ್ಡವ್ರ ಪರ್ವ ಹತ್ರ ಹೋಗಲ್ಲ. ದೊಡ್ಡವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಸರಿ, ನಾವು ಮುಖ್ಯಮಂತ್ರಿ 20 ಕೋಟಿ ತೆರಿಗೆ ಅಂದರೆ ಸಾಮಾನ್ಯ ಅಲ್ಲ, ಒಂದು ಜಿಲ್ಲೆಗೆ ದೊಡ್ಡ ಅನುದಾನ ಅದು ಕರೆಕ್ಟೇ. ನಾನು ಹೇಳ್ತಿದ್ದೀನಲ್ಲ, ಅಫಿಷಿಯಲ್ಸ್ ಏನಾಗ್ಬಿಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಚಿಕ್ಕವ್ರ ಮೇಲೆ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರೋ ದೊಡ್ಡವ್ರ ಮೇಲೆ ಹೋಗ್ತಾ ಇಲ್ಲ. ನಾವು CM ಅವ್ರಿಗಾಗಿರ್ಬೋದು DCM ಅವ್ರಿಗಾಗಿರ್ಬೋದು ಈ ವಿಚಾರ ಸ್ಟ್ರಿಕ್ಟಾಗಿ ಹೇಳ್ತೀವಿ. ಯಾಕಂದರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದೆ ತೆರಿಗೆ, ಅದು ಜನರ ದುಡ್ಡು ಅಲ್ಲ. ಜಿಲ್ಲೆ ಅಂದ್ರೆ ರಾಜ್ಯಕ್ಕೆ ನಮ್ಮ ತೆರಿಗೆ ದುಡ್ಡನ್ನು ಯಾರೋ ದೊಡ್ಡವರು ಅವರು ಕಟ್ಕೊಂಡು, ಈಗ ನಾವು ಅಸೆಂಬ್ಲಿಯಲ್ಲಿ ಕೂಡ ಅದೇ ಮಾತಾಡಿದ್ವಿ, ತೆರಿಗೆ ವಂಚನೆ ಮಾಡ್ತಾರೆ, ನಮ್ಮ ಯುವಕರಿಗೆ ಜಾಬನ್ನು ಕೊಡಲ್ಲ. ನಾವು ಯುವಕರಿಗೆ ಕನ್ನಡಿಗರಿಗೂ ಅದರಲ್ಲಿ ಹೈದ್ರಾಬಾದ್ ಕರ್ನಾಟಕ ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡಲ್ಲ. ಎಲ್ಲರೂ ನಾರ್ತ್ ಇಂಡಿಯನ್ಸು. ಸರೋಜಿನಿ ಮಹಿಷಿ ವರದಿ ಅಂತ ಏನಿದೆ ಅದರಲ್ಲಿ ಅವರು ತೋರಿಸೋದೆಲ್ಲ ಸುಳ್ಳು ಮಾಹಿತಿ. ಅವ್ರು 100 ಜಾಬ್ ಬೇಕಂದರೆ